ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನಿಮ್ಮ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಇನ್ಕ್ಲೂಡ್ ಮಾಡಿದರೆ ಆಲ್ಮೋಸ್ಟ್ 3 to 4 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ. ಸೊ ಹೈ ವೆಯ್ಟೇಜನ್ನು ಕ್ಯಾರಿ ಮಾಡ್ತಾ ಇರೋ ಚಾಪ್ಟರ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಇಯರಿಂದ ಮ್ಯಾಥ್ಸ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ. ಸೆಕೆಂಡ್ ಇಯರಿಂದನೂ ಕೂಡ ತುಂಬ ಡೈರೆಕ್ಟ್ ಕ್ವಶನ್ಸನ್ನು ಕೇಳ್ತಾರೆ. ಅದರಲ್ಲೂ ಕೂಡ ನಿಮಗೆ ಡೊಮೈನ್ ಆ್ಯಂಡ್ ರೇಂಜ್, ಕೌಂಟಿಂಗ್ ದ ನಂಬರ್ ಆಫ್ ಫಂಕ್ಷನ್ಸ್ ಅಥವಾ ಕೌಂಟಿಂಗ್ ದ ನಂಬರ್ ಆಫ್ ರಿಲೇಷನ್ಸ್, ಇದ್ರ ಮೇಲೆ ಕ್ವಶನ್ ಪಕ್ಕಾ ಕೇಳ್ತಾರೆ. ಡೊಮೈನ್ ಬಗ್ಗೆ ಕೇಳ್ತಾರೆ, ರೇಂಜ್ ಬಗ್ಗೆ ಕೇಳ್ತಾರೆ. ಇವೆರಡರಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ. ಅದು ಬಿಟ್ಟರೆ ಕೌಂಟಿಂಗ್ ದ ನಂಬರ್ ಆಫ್ ಫಂಕ್ಷನ್ಸ್ ಅದನ್ನು ಕೇಳ್ತಾರೆ. ಅದು ಬಿಟ್ಟರೆ ನಂಬರ್ ಆಫ್ ಫಂಕ್ಷನ್ಸ್ ಅಥವಾ ನಂಬರ್ ಆಫ್ ರಿಲೇಷನ್ಸ್ ಅದನ್ನು ಬಿಟ್ಟರೆ ಈಗ ಬೈಜೆಕ್ಟಿವ್ 1 1 on 2 ಅದು ಇದು ಬರುತ್ತೆ ನೋಡಿ, ಅದರ ಬಗ್ಗೆ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. 3 ಮಾರ್ಕ್ಸ್ನ 3 to 4 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ನಿಮಗೆ CETಗೆ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಈಗ ಆ ಚಾಪ್ಟರ್ಲಿ ನಾನು ಕೆಲವೊಂದಿಷ್ಟು ಎಲ್ಲದನ್ನು ನಾನು ಹೇಳ್ತಾ ಇಲ್ಲ. ಸೊ ಅದರಲ್ಲಿ ಬರುವಂಥ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ, ಸರಿಯಾ? ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ KCET ಕ್ರ್ಯಾಶ್ ಕೋರ್ಸ್ ಇವತ್ತು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೇವೆ, ಒಂದು 2-3 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು 999 ರೂಪೀಸ್ ಇರುತ್ತೆ, ಓನ್ಲಿ KCET ಶಾರ್ಟ್ಕಟ್ ಟ್ರಿಕ್ಸ್. ಇದರಲ್ಲಿ ನಿಮಗೆ ಯಾವ ಚಾಪ್ಟರಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಇದೆ ಅದನ್ನು ಹೇಳಿಕೊಡ್ತೇವೆ. ಒಂದನೇದು. ಎರಡನೇದಾಗಿ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ ಎಲ್ಲದಕ್ಕೂ ಸೊಲ್ಯೂಷನನ್ನು ಕೊಟ್ಟು ಈ ಚಾಪ್ಟರಿಂದ ಯಾವ ಕ್ವಶನ್ಸನ್ನು ಕೇಳಿದ್ದಾರೆ ಆ್ಯಂಡ್ ಯಾವ ಟಾಪಿಕ್ ಮೇಲೆ ಅವರು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಹೇಳ್ತೇವೆ. ಪ್ಲಸ್ ನಮ್ಮ ಇದರಲ್ಲಿ ಬ್ಯಾಚಲ್ಲಿ ಪ್ರೀವಿಯಸ್ ಇಯರಲ್ಲಿ ಕರ್ನಾಟಕದಲ್ಲಿ ಟಾಪ್ ಬಂದಿರುವಂಥ ಸ್ಟೂಡೆಂಟ್ಸ್ಗಳ ಜೊತೆ ನಿಮಗೆ ವೀಕ್ಲಿ ಲೈವ್ ಸೆಷನ್ಸ್ ಇರುತ್ತೆ. ಅವ್ರ ಜೊತೆ ಡೌಟ್ ಕ್ಲಿಯರ್ ಮಾಡೋದು, ಮತ್ತು ಹೇಗೆ ನೀವು ಓದಬೇಕು, ಲಾಸ್ಟ್ ಮೂಮೆಂಟಿಗೆ ಹೇಗೆ ಓದಬೇಕು, ಯಾವ ಚಾಪ್ಟರ್ನ ಹೇಗೆ ಓದಬೇಕು ಅನ್ನೋದನ್ನು ವೀಕ್ಲಿ ಒಂದೊಂದು ಲೈವ್ ಸೆಷನ್ಸ್ ಇರುತ್ತೆ. ಟೋಟಲ್ ಆಗಿ ಒಂದು 4 to 5 ಲೈವ್ ಸೆಷನ್ಸ್ ಇರುತ್ತೆ ಡಿಫ್ರೆಂಟ್ ಸ್ಟೂಡೆಂಟ್ಸ್ಗಳಿಂದ. ಕರ್ನಾಟಕದಲ್ಲಿ ಟಾಪ್ 1000 ಬಿಲೋ ರ್ಯಾಂಕ್ ಬಂದವರು, 2000 ಬಿಲೋ ರ್ಯಾಂಕ್ ಬಂದವರು, 3000 ಬಿಲೋ ರ್ಯಾಂಕ್ ಬಂದ ಸ್ಟೂಡೆಂಟ್ಸ್ಗಳ ಜೊತೆ ನಿಮಗೆ ಇಂಟರಾಕ್ಷನ್ಸ್ ಇರುತ್ತೆ. ಟೋಟಲಿ 4 to 5 ವೀಕ್ಸ್ ಅಷ್ಟೇ. ಓಕೆ, ಸೊ ಇದಿಷ್ಟು ಎಲ್ಲದೂ ನಿಮಗೆ ರೆಕಾರ್ಡೆಡ್ ವೀಡಿಯೋ ಸಿಗುತ್ತೆ. ಶಾರ್ಟ್ಕಟ್ ಟ್ರಿಕ್ಸ್ನ ರೆಕಾರ್ಡೆಡ್ ವೀಡಿಯೋ ಸಿಗುತ್ತೆ. ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ ಸೊಲ್ಯೂಷನ್ಸನ್ನು ಕೊಟ್ಟು ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ, ನೀವು ಯಾವ ಟಾಪಿಕನ್ನು ಜಾಸ್ತಿ ಫೋಕಸ್ ಮಾಡಬೇಕು, ಮತ್ತು ನೀವು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ KCET ಮಾರ್ಕ್ಸನ್ನು ಈ ಒಂದು 40 ಡೇಸಲ್ಲಿ ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಪ್ಲಾನನ್ನು ಕೂಡ ಕೊಡ್ತೇವೆ, ಸರಿನಾ? ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಆದಷ್ಟು ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಓನ್ಲಿ ನೀವು KCET ಕ್ರ್ಯಾಶ್ ಕೋರ್ಸಿಗೆ ಸೇರಬೇಕು ಅಂದರೆ 999 ರೂಪೀಸ್ ಇರುತ್ತೆ. ಇದರಲ್ಲಿ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಅದಾದ ನಂತರ ನಿಮ್ಮ KCET ಪ್ರಿಪರೇಷನಿಂದ ಸ್ಟಾರ್ಟ್ ಆಗಿ ನಿಮ್ಮ ಕೌನ್ಸಿಲಿಂಗು ಟಿಲ್ ನಿಮ್ಮ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಿ ಇಂಜಿನಿಯರಿಂಗ್ ಜಾಬ್ ಸಿಗೋವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಬೇಕು ಅಂತಿದ್ರೆ ಅದಕ್ಕೂ ಕೂಡ ಈ ನಂಬರ್ಗೆ ಮೆಸೇಜ್ ಹಾಕಿ. ಅದು ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇದಕ್ಕೆ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು KCET ಕ್ರ್ಯಾಶ್ ಕೋರ್ಸ್, ಓನ್ಲಿ 999 ರೂಪೀಸ್. ಆದಷ್ಟು ಬೇಗ ಜಾಯ್ನ್ ಆಗಿ. ಇದರಲ್ಲಿ ಶಾರ್ಟ್ಕಟ್ ಟ್ರಿಕ್ಸು ಕೂಡ ಇನ್ಕ್ಲೂಡ್ ಆಗುತ್ತೆ, ಸರಿನಾ? ಈಗ KCET ಕ್ರ್ಯಾಶ್ ಕೋರ್ಸಲ್ಲಿ ಈಗ ಫಸ್ಟಿಗೆ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಶಾರ್ಟ್ಕಟ್ ಟ್ರಿಕ್ಸನ್ನು ತೊಗೊಂಡು ಬಂದಿದ್ದೇನೆ. ಇಲ್ಲಿ ತುಂಬ ಶಾರ್ಟ್ಕಟ್ ಟ್ರಿಕ್ಸ್ ಇದೆ. ಈಗ ನಿಮಗೆ ಡೊಮೈನ್ ಫೈಂಡ್ ಔಟ್ ಮಾಡಲಿಕ್ಕೂ ಶಾರ್ಟ್ಕಟ್ ಟ್ರಿಕ್ಸ್ ಇದೆ, ರೇಂಜ್ ಫೈಂಡ್ ಔಟ್ ಮಾಡಲಿಕ್ಕೂ ಶಾರ್ಟ್ಕಟ್ ಟ್ರಿಕ್ಸ್ ಇದೆ. ಅದನ್ನು ನಾನು ಇದರಲ್ಲಿ ಹೇಳಿಕೊಡೋದಿಲ್ಲ. ಯಾರ್ಯಾರು ನಮ್ಮ ಇದಕ್ಕೆ ಜಾಯ್ನ್ ಆಗ್ತೀರಾ, ಶಾರ್ಟ್ಕಟ್ ಟ್ರಿಕ್ಸ್ನ ಅಂದರೆ ನಮ್ಮ ಕೋರ್ಸಿಗೆ ಕ್ರಾಶ್ ಕೋರ್ಸಿಗೆ ಜಾಯ್ನ್ ಆಗ್ತೀರಾ, ಅವರಿಗೆ ಇದರ ಬಗ್ಗೆಯೂ ಕೂಡ ಹೇಳಿಕೊಡ್ತೇವೆ. ಇದರಲ್ಲಿ ನಿಮಗೆ ಡೆಮೋಗೋಸ್ಕರ 1-2 ವಿಡಿಯೋವನ್ನು ತೊಗೊಂಡು ಬಂದಿದ್ದೇನೆ. ಈಗ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸನ್ನು ಕೇಳಿದರೆ ಇದು ಡೈರೆಕ್ಟ್ ಫಾರ್ಮುಲಾ. ಕ್ವಶನ್ಸನ್ನು ಕೇಳಿದಾಗ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂತ ಕ್ವಶನ್ಸನ್ನು ಕೇಳಿದಾಗ ಡೈರೆಕ್ಟ್ ಫಾರ್ಮುಲಾ 2 to the power of n² - n. ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ ಅಂತ ಕೇಳಿದಾಗ ಫಾರ್ಮುಲಾ 2 to the power of n² + n ಡಿವೈಡೆಡ್ ಬೈ 2. ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಕೇಳಿದಾಗ ಈ ಫಾರ್ಮುಲಾ ನೆನ್ಪಿಡ್ಬೇಕು. ಇದು ಟ್ರ್ಯಾಂಗ್ಯುಲರ್ ಫಾರ್ಮ್. ಇದನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲದೇ ಇದ್ದರೆ ನಿಮಗೆ ನಂಬರ್ನೇ ನೆನ್ಪಿಟ್ಕೊಳ್ಳಿಕ್ಕೆ ಡೈರೆಕ್ಟ್ ಆದರೆ ಅದನ್ನು ಕೂಡ ಹೇಳ್ತೇನೆ. ಓಕೆ, ಸೊ ಇದು ಹೇಗೆ ಬಂತು ಕೇಳಿದ್ರೆ ಫಸ್ಟಿಗೆ 1 ಅಂತ ಬರೀಬೇಕು. ಅದಾದಮೇಲೆ ಅದರ ಕೆಳಗಡೆ ಏನು 1 ಅಂತ ಬರೆದಿದ್ರೆ ಅದನ್ನು ಹಾಗೆ ಬರೀಬೇಕು. ಇವಾಗ ಇವೆರಡನ್ನು ಆ್ಯಡ್ ಮಾಡಬೇಕು. 1 + 1 ಏನು 2, ಅದನ್ನು ಇಲ್ಲಿ ಬರಿಬೇಕು, ಸರಿನಾ? ಅದಾದ ನಂತರ ಇಲ್ಲಿ ಬಂದಿರೋ 2 ಆ್ಯಸ್ ಇಟ್ ಈಸ್ ಹಾಗೆ ತೊಗೊಳ್ಬೇಕು, ಇಲ್ಲಿ 2. ಅದಾದಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. 1 + 2 ಎಷ್ಟಾಗುತ್ತೆ? 3 ಆಗುತ್ತೆ, ಸರಿನಾ? ಅದಾದಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. 2 + 3 ಏನಾಗುತ್ತೆ? 5 ಆಗುತ್ತೆ. ಅದನ್ನು ಇಲ್ಲಿ ಬರಿಬೇಕು. ಆಮೇಲೆ ಆ್ಯಸ್ ಇಟ್ ಈಸ್ ಈ 5 ಇಲ್ಲಿ ಕ್ಯಾರಿ ಮಾಡಬೇಕು. ಆಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. 5 + 2 ಏನು 7. ಆಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. 7 + 3 ಏನು 10. ಆಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. 10 + 5 ಏನು 15. ಅಷ್ಟೇ. ಸೊ ಇದನ್ನು ಕಲ್ತ್ಕೊಂಡ್ರೆ ನೀವು ನಂಬರ್ ಆಫ್ ಇಕ್ವಿವೆಲೆನ್ಸ್ ರಿಲೇಷನ್ಸನ್ನು ಕೂಡ ಇದು ಮಾಡ್ಬೋದು. ಅಥವಾ ನಿಮ್ಗೆ ಇದು ತುಂಬ ಟಫ್ ಆಗುತ್ತೆ ಅಂತ ಹೇಳಿದರೆ, ಈಗ ನಂಬರ್ ಆಫ್ ಎಲಿಮೆಂಟ್ಸ್ n = 1 ಇದ್ದರೆ ಎಲಿಮೆಂಟ್ಸ್ ಎಷ್ಟಿರುತ್ತೆ ಗೊತ್ತುಂಟಾ? ಇಕ್ವಿವೆಲೆನ್ಸ್ ರಿಲೇಷನಲ್ಲಿ 1 ಆಗುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ 2 ಇದ್ದರೆ ಇಕ್ವಿವೆಲೆನ್ಸ್ ರಿಲೇಷನ್ ಎಷ್ಟಾಗುತ್ತೆ? 2 ಆಗುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ 3 ಇದ್ದರೆ ಇಕ್ವಿವೆಲೆನ್ಸ್ ರಿಲೇಷನ್ ಎಷ್ಟಾಗುತ್ತೆ? 5 ಆಗುತ್ತೆ. ನಂಬರ್ ಆಫ್ ಎಲಿಮೆಂಟ್ಸ್ 4 ಇದ್ದರೆ ಇಕ್ವಿವೆಲೆನ್ಸ್ ರಿಲೇಷನ್ ಎಷ್ಟಾಗುತ್ತೆ? 15 ಆಗುತ್ತೆ. ಇದನ್ನು ನೆನ್ಪಿಟ್ಕೊಂಡ್ರು ನೋ ಪ್ರಾಬ್ಲಮ್. ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ 5 ಇದ್ದರೆ ಈಕ್ವಲೆನ್ಸ್ ರಿಲೇಷನ್ ಎಷ್ಟಾಗುತ್ತೆ? 52 ಆಗುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರು ಸಾಕು.
ಸರಿನಾ? ಓಕೆ, ಈಗ ಒಂದೊಂದು ಪ್ರಾಬ್ಲಮನ್ನು ನಿಮಗೆ ನಾನೊಂದು 4 ಪ್ರಾಬ್ಲಮನ್ನು ತಗೊಂಡಿದ್ದೇನೆ. ಆ ಪ್ರಾಬ್ಲಮನ್ನು ಹೇಳ್ಕೊಡ್ತಾ ಬರ್ತೇನೆ ನೋಡಿ. ಈಗ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್, ನಂಬರ್ ಆಫ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ರಿಲೇಷನ್ಸ್ ಆನ್ ದ ಸೆಟ್ 1, 2, 3 ರೆಸ್ಪೆಕ್ಟಿವ್ಲಿ. ಕ್ವಶನ್ ಏನು ಕೇಳಿದ್ದು? ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಕೇಳಿದ್ದಾರೆ, ರೆಸ್ಪೆಕ್ಟಿವ್ ಆಗಿ ಕೇಳಿದ್ದಾರೆ. ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಇದು ರೆಸ್ಪೆಕ್ಟಿವ್ ಆಗಿ ಕ್ವಶನ್ ಕೇಳಿದ್ದಾರೆ. ನಿಮ್ಮ ಫಾರ್ಮುಲಾ ಗೊತ್ತಿದೆ. ರಿಫ್ಲೆಕ್ಸಿವ್ ರಿಲೇಷನ್ ಏನಾಗಿದೆ? 2 to the power of n² - n. n ಅಂದರೆ ಈ ಸೆಟ್ ಒಳಗಡೆ ಇರೋ ಎಲಿಮೆಂಟ್ಸ್ಗಳು. ಎಷ್ಟು ಎಲಿಮೆಂಟ್ಗಳಿದೆ? 1, 2, 3, ಟೋಟಲ್ 3 ಎಲಿಮೆಂಟ್ಸ್ ಇದೆ ಟೋಟಲ್. ಸೊ 2 to the power of 3² - 3 ಅವಾಗ ಎಷ್ಟಾಗುತ್ತೆ ನೋಡಿ? 2 to the power of 3² ಅಂದರೆ 9, 9 - 3 ಅವಾಗ ಎಷ್ಟಾಗುತ್ತೆ? 2 to the power of 6. ಇದು ಯಾವುದು? ನಂಬರ್ ಆಫ್ ರಿಫ್ಲೆಕ್ಸಿವ್ ಆಯಿತಾ? ರಿಫ್ಲೆಕ್ಸಿವ್ ಆಯಿತು. ಆಮೇಲೆ ಸಿಮೆಟ್ರಿಕ್ ಫಾರ್ಮುಲಾ ಏನು? 2 to the power of n² + n ಡಿವೈಡೆಡ್ ಬೈ 2. 2 to the power of 3² + 3 ಡಿವೈಡೆಡ್ ಬೈ 2. 2 to the power of 3² ಅಂದರೆ ಏನಾಗುತ್ತೆ ಹೇಳಿ? 9 ಆಗುತ್ತೆ. 9 + 3 ಎಷ್ಟು? 12. 12 by 2 ಎಷ್ಟು? 6. ಸೊ ನಂಬರ್ ಆಫ್ ರಿಫ್ಲೆಕ್ಸಿವ್ ಎಷ್ಟು? 2 to the power of 6. ನಂಬರ್ ಆಫ್ ಸಿಮೆಟ್ರಿಕ್ ಎಷ್ಟು? 2 to the power of 6. ಎರಡಿದೆ 2 to the power of 6 and 6. ದಟ್ಸ್ ಇಟ್. ಫಾರ್ಮುಲಾ ಕಲ್ತ್ಕೊಂಡ್ರೆ ಆಯಿತು. ಆಯಿತಾ? ನೆಕ್ಸ್ಟ್ ನಂಬರ್ ಆಫ್ ಸಿಮೆಟ್ರಿಕ್ ರಿಲೇಷನ್ಸ್ ಅಂತ ಕೇಳಿದ್ದಾರೆ. ಯಾವುದರಲ್ಲಿ? 1, 2, 3, 4 ಟೋಟಲ್ ಎಷ್ಟು ಎಲಿಮೆಂಟ್ ಇದೆ? 4 ಎಲಿಮೆಂಟ್ ಇದೆ. ಕೇಳಿದ್ದೇನು? ಸಿಮೆಟ್ರಿಕ್ ಫಾರ್ಮುಲಾ ಏನು? 2 to the power of n² + n ಡಿವೈಡೆಡ್ ಬೈ 2. ಅಂದರೆ 2 to the power of n ಅಂದರೆ ಎಷ್ಟು? 4 ಅಲ್ಲ? 4² ಎಷ್ಟು? 16 + 4 ಡಿವೈಡೆಡ್ ಬೈ 2. 16 + 4 ಅಂದರೆ ಎಷ್ಟು? 20. 20 by 2 ಎಷ್ಟು? 2 to the power of 10. ದಟ್ಸ್ ಇಟ್. ಸಿ ಇಸ್ ದ ಆನ್ಸರ್. ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಕೇಳಿದ್ದಾರೆ. ಎಷ್ಟು ಹೇಳಿದೆ? 1, 2, 3. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎನ್ ಎಷ್ಟಾಯ್ತು ಇಲ್ಲಿ? 3 ಆಯಿತು. ಏಕೆ ಹೇಳಿ? ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದೇರ್? 3 ಎಲಿಮೆಂಟ್ಸ್ ಆರ್ ದೇರ್. ಕ್ವಶನ್ ಕೇಳಿದ್ದೇನೆ ಈಕ್ವಿವೆಲೆನ್ಸ್. ಸಿಮೆಟ್ರಿಕ್ ರಿಫ್ಲೆಕ್ಸಿವ್ ಕೇಳಿದ್ದಲ್ಲ, ಈಕ್ವಿವೆಲೆನ್ಸ್ ರಿಲೇಷನ್ಸ್ ಕೇಳಿದ್ದು. ಈಕ್ವಿವೆಲೆನ್ಸ್ ರಿಲೇಷನ್ ನಾನು ಆಲ್ರೆಡಿ ಇಲ್ಲೇ ಹೇಳಿದ್ದೇನೆ. ನಂಬರ್ ಆಫ್ ಎಲಿಮೆಂಟ್ 3 ಬಂದರೆ ಇದೇನಾಗುತ್ತೆ? ಈಕ್ವಿವೆಲೆನ್ಸ್ ರಿಲೇಷನ್ಸ್ ಎಷ್ಟು? 5 ಡೈರೆಕ್ಟ್. ದಟ್ಸ್ ಇಟ್. ಇಲ್ಲದೇ ಇದ್ರೆ ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇದನ್ನು ನೆನ್ಪಿಟ್ಕೊಂಡ್ರು ನೋ ಪ್ರಾಬ್ಲಮ್. ಈಗ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ ಸೆಟ್ 1, 2, 3, 4 ಎಷ್ಟು ಎಲಿಮೆಂಟ್ ಇದೆ? 4 ಇದೆ. n = 4 ಬಂದರೆ ಈ ಎಷ್ಟು ಅಂತ ಹೇಳಿದ್ದೇನೆ? 15. ಡೈರೆಕ್ಟ್ಲಿ ಆನ್ಸರ್. ಸೊ ಸಿ = 15. ದಟ್ಸ್ ಇಟ್. ಅದೇ ನಿಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಈಗ ಸೆಟ್ಟಲ್ಲಿ 1, 2, 3, 4, 5 ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು? 5. ಆವಾಗ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಎಷ್ಟು? 52. ದಟ್ಸ್ ಇಟ್. ಇದು ನಿಮ್ಮ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ರಿಫ್ಲೆಕ್ಸಿವ್ ಕೇಳಿದರೆ, ಸಿಮೆಟ್ರಿಕ್ ಕೇಳಿದರೆ, ಈಕ್ವಿವೆಲೆನ್ಸ್ ಕೇಳಿದರೆ ಇಷ್ಟೇ. ಈ ಫಾರ್ಮುಲಾವನ್ನು ಕಲ್ತ್ಕೊಂಡಿದ್ರೆ ಈ ಫಾರ್ಮುಲಾ 2 to the power of n² - n ಅಥವಾ 2 to the power of n² + n ಡಿವೈಡೆಡ್ ಬೈ 2. ಅದು ಬಿಟ್ಟರೆ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಕೇಳಿದಾಗ ಇದನ್ನು ನೆನ್ಪಿಟ್ಕೊಂಡ್ರು ನೋ ಪ್ರಾಬ್ಲಮ್, ಅಥವಾ ಇದನ್ನು ನೆನ್ಪಿಟ್ಕೊಂಡ್ರು ನೋ ಪ್ರಾಬ್ಲಮ್. ಇದು ಓಕೆ. ಸೊ ಯಾವುದಾದ್ರೂ ನೋ ಪ್ರಾಬ್ಲಮ್. ಓಕೆ, ಟ್ರಯಾಂಗಲ್ ಅದು. ಸೊ ನೋ ಪ್ರಾಬ್ಲಮ್. ಇದು ಒಂದನೇದು. ಈಗ ಎರಡನೇದು ಕೌಂಟಿಂಗ್. ಇದು ಗ್ಯಾರಂಟಿ ಕೇಳ್ತಾರೆ, ಪಕ್ಕಾ ಕೇಳ್ತಾರೆ ಇದ್ರ ಮೇಲೆ ಕ್ವಶನ್. ಫಂಕ್ಷನ್ಸ್ ಕೌಂಟಿಂಗ್. ಅದೇ ನಾನು ಹೇಳಿದೆ ನೋಡಿ, ಒಂದು ಡೊಮೈನ್ ಮತ್ತು ರೇಂಜ್ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ, ಕೌಂಟಿಂಗ್ ಮೇಲೆ ಕೇಳ್ತಾರೆ. ಅದೇ ಫಂಕ್ಷನ್ ಕೌಂಟಿಂಗು ಕೇಳ್ಬೋದು, ರಿಲೇಷನ್ಸ್ ಕೌಂಟಿಂಗು ಕೇಳ್ಬೋದು. ನಾನು ಹಿಂದ್ಗಡೆ ಆಲ್ರೆಡಿ ಇದನ್ನು ಮಾಡಿದ್ದೇನೆ. ಇಲ್ಲಿದೆ ನೋಡಿ, ಇದು ರಿಲೇಷನ್ಸ್ನ ಕೌಂಟಿಂಗ್. ರಿಲೇಷನ್ಸಲ್ಲಿ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಇದು ಕೌಂಟಿಂಗ್. ಅದು ಬಿಟ್ಟರೆ ಫಂಕ್ಷನ್ಸನ್ನು ಕೌಂಟಿಂಗನ್ನು ಕೇಳ್ತಾರೆ. ಇದಿಷ್ಟು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ಸನ್ನು ಕೌಂಟಿಂಗ್ ಕೇಳಿದಾಗ ಈ ಫಾರ್ಮುಲಾ ನೀವು ಅರ್ಥ ಮಾಡ್ಕೊಳ್ಳೇಬೇಕು, ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಟೋಟಲ್ ರಿಲೇಷನ್ಸ್ ಅಂತ ಕೇಳಿದಾಗ 2 to the power of mn. ಟೋಟಲ್ ಫಂಕ್ಷನ್ಸ್ ಅಂತ ಕೇಳಿದಾಗ n to the power of m. ಟೋಟಲ್ ರಿಲೇಷನ್ಸ್ ಬಟ್ ನಾಟ್ ಫಂಕ್ಷನ್ಸ್. ಟೋಟಲ್ ರಿಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ, ಫಂಕ್ಷನ್ಸ್ ಅಲ್ಲ ಅಂತ ಹೇಳಿದಾಗ 2 to the power of mn - n power n. ಇವೆರಡು ಗೊತ್ತಿದ್ರೆ ಇದನ್ನೇ ಮೈನಸ್ ಮಾಡಿದರೆ, ಯಾಕಂದರೆ ಟೋಟಲ್ ಆಫ್ ರಿಲೇಷನ್ಸ್ ಇರುತ್ತೆ ಅದು ಗೊತ್ತಿದೆ, ಟೋಟಲ್ ಫಂಕ್ಷನ್ಸ್ ಗೊತ್ತಿದೆ. ಟೋಟಲ್ ರಿಲೇಷನ್ಸ್ ಬಟ್ ನಾಟ್ ಫಂಕ್ಷನ್ಸ್ ಅಂತ ಕೇಳಿದಾಗ ಇದು ಮೈನಸ್ ಇದು ಇಂಪಾರ್ಟೆಂಟ್. ಅದಾದಮೇಲೆ ಟೋಟಲ್ ಆನ್ ಟು ಫಂಕ್ಷನ್. ಆನ್ ಟು ಫಂಕ್ಷನ್ ಟೋಟಲ್ ಅಂತ ಕೇಳಿದಾಗ ನೀವು ಸಮೇಷನ್ನ ರನ್ ಮಾಡಬೇಕಾಗತ್ತೆ. ಇದು ಫಾರ್ಮುಲಾ ಗೊತ್ತಿದೆ ನಿಮಗೆ, -1 to the power of n - r NCR into r to the power of m. ಯಾವಾಗ? ವೆನ್ m ಈಸ್ ಗ್ರೇಟರ್ ದೆನ್ n ಇದ್ದಾಗ ಮಾತ್ರ. ಇದು ಗೊತ್ತಾಗಬೇಕಾಗತ್ತೆ ನಿಮಗೆ, ಫಾರ್ಮುಲಾವನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ವೆನ್ n ಈಸ್ ಗ್ರೇಟರ್ ದೆನ್ m ಇದ್ದರೆ ಮಾತ್ರ. m ಈಸ್ ಗ್ರೇಟರ್ ದೆನ್ n ಇದ್ದರೆ, m ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು n. ಅದು m ಲೆಸ್ ದೆನ್ n ಇದ್ದರೆ ಆವಾಗ ಡೈರೆಕ್ಟ್ಲಿ 0 ಬರಿಬೇಕು. ಇನ್ ಕೇಸ್ ಟೋಟಲ್ ಆನ್ ಟು ಕೇಳಿದ್ದಾರೆ, n ವ್ಯಾಲ್ಯೂ 2 ಬಂತ, ಡೈರೆಕ್ಟ್ಲಿ 2 to the power of m - 2. ನಿಮ್ಗೆ ಇದು ಪ್ರಾಬ್ಲಮ್ ಮಾಡ್ತೇನೆ, ಆವಾಗ ಅರ್ಥ ಆಗುತ್ತೆ. ಈಗ ಟೋಟಲ್ ಬೈಜೆಕ್ಷನ್ಸ್ ಅಂತ ಕೇಳಿದ್ರ, ಇಫ್ m ಈಸ್ ಈಕ್ವಲ್ಸ್ ಟು n ಆದರೆ, m ಮತ್ತು n ಈಕ್ವಲ್ ಆದರೆ ಆವಾಗ n ಫ್ಯಾಕ್ಟೋರಿಯಲ್. m ಈಸ್ ನಾಟ್ ಈಕ್ವಲ್ಸ್ ಟು n ಆದರೆ 0. ಅದೇ ಟೋಟಲ್ ನಾಟ್ ಬೈಜೆಕ್ಷನ್ಸ್ ಅಂತ ಕೇಳಿದರೆ ಏನು ಮಾಡ್ತೀರಾ ಆವಾಗ? n to the power of n -n ಫ್ಯಾಕ್ಟೋರಿಯಲ್. ಇಲ್ಲಿ ಯಾಕೆ ಸರ್ n to the power of n? ಈಗ ನೋಡಿ, ಟೋಟಲ್ ಫಂಕ್ಷನ್ಸ್ ಅಂದರೆ ಏನು ಹೇಳಿ? n to the power of m.
ಬಟ್ ಇಲ್ಲಿ ಬೈಜೆಕ್ಷನ್ಸಲ್ಲಿ ಎಮ್ ಮತ್ತು ಎನ್ ಈಕ್ವಲ್ ಆಗಿರುತ್ತೆ. ಆವಾಗ ಎನ್ ಟು ದಿ ಪವರ್ ಆಫ್ ಎಮ್ ಇದ್ದಲ್ಲಿ ಎನ್ ಟು ದ ಪವರ್ ಆಫ್ ಎಮ್ ಮೈನಸ್ ಎನ್ ಫ್ಯಾಕ್ಟೋರಿಯಲ್ ಇಂದ ಬಂತು. ಟೋಟಲ್ ಬೈಜೆಕ್ಷನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಎನ್ ಫ್ಯಾಕ್ಟೋರಿಯಲ್, ನಾಟ್ ಬೈಜೆಕ್ಷನ್ಸ್ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಟೋಟಲ್ ಫಂಕ್ಷನ್ಸಿಂದ ಟೋಟಲ್ ಬೈಜೆಕ್ಷನ್ಸನ್ನು ಮೈನಸ್ ಮಾಡಿದರೆ ಟೋಟಲ್ ನಾಟ್ ಬೈಜೆಕ್ಷನ್ಸ್ ಬರುತ್ತೆ. ದಟ್ಸ್ ಇಟ್. ಈಗ ಟೋಟಲ್ ಒನ್ ಫಂಕ್ಷನ್ ಅಂದರೆ ಫಾರ್ಮುಲಾ ಏನು? ಎನ್ ಪಿ ಎಮ್. ಯಾವಾಗ? ವೆನ್ ಎಮ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್. ಅದೇ ಎಮ್ ಈಸ್ ಗ್ರೇಟರ್ ದೆನ್ ಎನ್ ಆದರೆ 0 ಡೈರೆಕ್ಟ್. ಅದೇ ನಿಮಗೆ ನಾಟ್ ಒನ್ ಫಂಕ್ಷನ್ ಕೇಳಿದರೆ ಇಲ್ಲಿ ಒನ್ ಫಂಕ್ಷನಿಗೆ ಇದು, ನಾಟ್ ಒನ್ ಫಂಕ್ಷನಿಗೆ ಫಾರ್ಮುಲಾ ಏನು? ಇದೆ. ಫಂಕ್ಷನಿಗೆ ಎನ್ ಟು ದಿ ಪವರ್ ಆಫ್ ಎಮ್ ಮೈನಸ್ ಒನ್ ಫಂಕ್ಷನಿಗೆ ಏನು? ಎನ್ ಪಿ ಎಮ್. ಟೋಟಲ್ ಫಂಕ್ಷನ್ ಮೈನಸ್ ಟೋಟಲ್ ಒನ್ ಫಂಕ್ಷನ್ನ ಮಾಡಿದರೆ ಟೋಟಲ್ ನಾಟ್ ಒನ್ ಫಂಕ್ಷನ್ ಆಗುತ್ತೆ. ದಟ್ಸ್ ಇಟ್. ಇದು ಫಾರ್ಮುಲಾ. ಸರಿನಾ? ಈಗ ನಿಮಗೆ ಇದಕ್ಕೆ ಒಂದಿಷ್ಟು ಪ್ರಾಬ್ಲಮನ್ನು ತಗೊಂಡಿದ್ದೇನೆ, ಅದನ್ನು ನಿಮ್ಗೆ ಮಾಡ್ತೇನೆ, ಮಾಡಿ ತೋರಿಸಿದಾಗ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, 1 ಸೆಕೆಂಡ್ ಸ್ಟೂಡೆಂಟ್ಸು. ಈಗ ಫಸ್ಟ್ ಕ್ವಶನ್ ನೋಡಿ. ಅ ಸೆಟ್ ಎ ಹ್ಯಾಸ್, ಫಸ್ಟ್ ಕ್ವಶನ್, ಅ ಸೆಟ್ ಎ ಹ್ಯಾಸ್ 4 elements and set B has 5 elements. Then the number of injective mapping from A to B. ಎ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತೆ? 4 ಎಲಿಮೆಂಟ್ ಇದೆ ಅಂತೆ. ಬಿ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತೆ? 5 ಎಲಿಮೆಂಟ್ ಇದೆ ಅಂತೆ. ಸರಿನಾ? ಸೊ ಎ ಹ್ಯಾಸ್ 4 ಎಲಿಮೆಂಟ್, ಬಿ ಹ್ಯಾಸ್ 5 ಎಲಿಮೆಂಟ್. ಕರೆಕ್ಟಾ? ಸೊ ಅವಾಗ ನಾನು ಏನು ಮಾಡ್ತೇನೆ ಕೇಳಿದ್ರೆ, ಈಗ ಫಂಕ್ಷನ್ ಎ ಟು ಬಿ ಅಲ್ವಾ, ನಾವು ನೋಡೋದು ಹೀಗೆ ಅಲ್ವಾ, ಎ ಟು ಬಿ ಬರೀತಾ ಇಲ್ವಾ? ಓಕೆ, ಅಂದರೆ ಎಮ್ ಟು ಎನ್ ಅಂತ ಮೀನಿಂಗ್, ಎಮ್ ಟು ಎನ್ ಅಂತ ಮೀನಿಂಗ್. ಎಮ್ಮಲ್ಲಿ ಎಷ್ಟು ಎಲಿಮೆಂಟ್ ಇದೆಯಂತೆ? 4 ಎಲಿಮೆಂಟ್ ಇದೆ, 4 ಟು 5. ಎನ್ನಲ್ಲಿ ಎಷ್ಟು? 5 ಎಲಿಮೆಂಟ್ಸ್ ಇದೆ ಅಂತ ಮೀನಿಂಗ್. ಕ್ವಶನ್ ಕೇಳಿದ್ದೇನು? ನಂಬರ್ ಆಫ್ ಇಂಜೆಕ್ಟಿವ್ ಮ್ಯಾಪಿಂಗ್ ಫ್ರಮ್ ಎ ಟು ಬಿ. ನಂಬರ್ ಆಫ್ ಇಂಜೆಕ್ಟಿವ್ ಮ್ಯಾಪಿಂಗ್ ಇಲ್ಲೆಲ್ಲಾದರೂ ಕೊಟ್ಟಿದ್ದೇನೆ ನಾನು ಆನ್ಸರ್. ಇದು ಬೈಜೆಕ್ಟಿವ್ ಆಯಿತು, ಟೋಟಲ್ ನಾಟ್ ಬೈಜೆಕ್ಷನ್ಸ್ ಆಯಿತು ಅಲ್ವಾ? ಇಂಜೆಕ್ಟಿವ್ ಮ್ಯಾಪಿಂಗ್ ಫ್ರಮ್ ಎ ಟು ಇ. ಈಗ ಸರ್ ಇಂಜೆಕ್ಟಿವ್ ಮ್ಯಾಪಿಂಗ್ ಅಂದರೆ ಏನು? ನಿಮ್ಗೆ ಗೊತ್ತಿಲ್ವ ಇಂಜೆಕ್ಟಿವ್ ಅಂದರೆ ಏನು ಹೇಳಿ? 1 to 1. ದಟ್ಸ್ ಇಟ್. ನಿಮ್ಗೆ ಇಲ್ಲಿ ಇಂಜೆಕ್ಟಿವ್ ಅಂದರೂ ಸೇಮು, 1 to 1 ಅಂದರೂ ಸೇಮ್. ಅಂದ್ರೆ ಅವ್ರು ಕ್ವಶನ್ ಏನು ಕೇಳಿದ್ದು? ನಂಬರ್ ಆಫ್ 1 to 1 ಫಂಕ್ಷನ್. 1 to 1 ಫಂಕ್ಷನ್ ಈ ಫಾರ್ಮುಲಾ ಏನು ಹೇಳಿ? ಎನ್ ಪಿ ಎಮ್, ವ್ಯಾರ್ ಎಮ್ ಈಸ್ ಲೆಸ್ ದ್ಯಾನ್ ಎನ್. ಇಲ್ಲಿ ನೋಡಿ, ಎಮ್ ಎಷ್ಟು? 4 ಈಸ್ ಲೆಸ್ ದ್ಯಾನ್ 5. ಆಯಿತಾ? ಆವಾಗ ಫಾರ್ಮುಲಾ ಏನು ಹೇಳಿ? ಎನ್ ಪಿ ಎಮ್. ಇಲ್ಲೇ ಮಾಡ್ತೇನೆ ನೋಡಿ, ಎನ್ ಪಿ ಎಮ್. ಎನ್ ಅಂದರೆ ಏನು? ಎನ್ ಅಂದರೆ ಎಷ್ಟು? 5 ಪಿ 4. 5 ಪಿ 4 ಅಂದರೆ ಎಷ್ಟು? 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಥವಾ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಅವಾಗ ಏನಾಗುತ್ತೆ ಇದು ಆನ್ಸರ್? 5 ಫ್ಯಾಕ್ಟೋರಿಯಲ್ ಆಗುತ್ತೆ. 5 ಫ್ಯಾಕ್ಟೋರಿಯಲ್ ಅಂದರೆ ಆನ್ಸರ್ ಏನು? 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಎಷ್ಟಾಗುತ್ತೆ? 5 4 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಿದರೆ 120 ಇಸ್ ದ ಆನ್ಸರ್. ದಟ್ಸ್ ಇಟ್. ಸೆಕೆಂಡ್ ಕ್ವಶನ್, ಅ ಸೆಟ್ ಹ್ಯಾವಿಂಗ್ 6 ಡಿಸ್ಟಿಂಕ್ಟ್ ಎಲಿಮೆಂಟ್ಸ್, ದ ನಂಬರ್ ಆಫ್ ಡಿಸ್ಟಿಂಕ್ಟ್ ಫಂಕ್ಷನ್ ಫ್ರಮ್ ಎ ಟು ಎ ವಿಚ್ ಆರ್ ನಾಟ್ ಬೈಜೆಕ್ಟಿವ್. ಕ್ವಶನ್ ಕೇಳಿದವರು ವಿಚ್ ಆರ್ ನಾಟ್ ಬೈಜೆಕ್ಟಿವ್ ಅಂತ ಕೇಳಿದ್ದಾರೆ. ಕ್ವಶನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ವಿಚ್ ಆರ್ ನಾಟ್ ಬೈಜೆಕ್ಟಿವ್ ಅಂತ ಕೇಳಿದ್ದು, ಡೈರೆಕ್ಟ್ ಹೋಗಿ ಅವ್ರು ಕ್ವಶನ್ ಕೇಳಿದಾರೆ ಅಂತ ಡೈರೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಎ ಟು ಎ ಅಂತ ಹೇಳಿದ್ದಾರೆ. ಎ ಟು ಎ ಅಂದರೆ ಏನಾಗುತ್ತೆ ಹೇಳಿ? ಇಷ್ಟೊತ್ತು ಎ ಟು ಬಿ ಆಗ್ತಾ ಇತ್ತು, ಇವಾಗ ಎ ಟು ಎ. ದ ನಂಬರ್ ಆಫ್ ಡಿಸ್ಟಿಂಕ್ಟ್ ಫಂಕ್ಷನ್ ಫ್ರಮ್ ಎ ಟು ಎ. ಅ ಸೆಟ್ ಎ ಸೆಟ್ 6 ಡಿಸ್ಟಿಂಕ್ಟ್ ಎಲಿಮೆಂಟ್. ಅಂದರೆ ಇಲ್ಲೂ 6 ಬರುತ್ತೆ, ಇಲ್ಲೂ 6 ಬರುತ್ತೆ. ಯಾಕಂದ್ರೆ ಅವರು ಎ ಟು ಎ ಅಂತ ಹೇಳಿದ್ದಾರೆ. 6 to 6 ಆಗುತ್ತಲ್ವಾ? ಇವಾಗ ಕ್ವಶನ್ ಕೇಳಿದ್ದು ನಾಟ್ ಬೈಜೆಕ್ಷನ್ಸ್. ನಾನು ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ ಬೈಜೆಕ್ಷನ್ಸ್ ಇದೆ. ನಾಟ್ ಬೈಜೆಕ್ಷನ್ಸಿಗೆ ಫಾರ್ಮುಲಾ ಏನು ಹೇಳಿ? ಎನ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎನ್ ಫ್ಯಾಕ್ಟೋರಿಯಲ್. ಈಗ ಫಾರ್ಮುಲಾ ಏನು? ಎನ್ ಟು ದಿ ಪವರ್ ಆಫ್ ಎನ್ ಮೈನಸ್ ಎನ್ ಫ್ಯಾಕ್ಟೋರಿಯಲ್. ಎನ್ ಅಂದರೆ ಎಷ್ಟಾಯ್ತು ಇಲ್ಲಿ? 6 ಟು ದಿ ಪವರ್ ಆಫ್ 6 ಮೈನಸ್ 6 ಫ್ಯಾಕ್ಟೋರಿಯಲ್. ದಟ್ಸ್ ಇಟ್. ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕಿಲ್ಲ. ಯಾಕೆ ಮಾಡಲಿಕ್ಕಿಲ್ಲ? ಆಪ್ಷನಲ್ ನೋಡಿ, ಇಲ್ಲ ಇದೆಯಲ್ಲ, 6 ಟು ದಿ ಪವರ್ ಆಫ್ 6 ಮೈನಸ್ 6 ಫ್ಯಾಕ್ಟೋರಿಯಲ್. ದಟ್ಸ್ ಇಟ್. ಸರಿನಾ? ಇಷ್ಟೇ ಅಲ್ಲ? ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇದು? ಆಮೇಲೆ ಥರ್ಡ್ ಕ್ವಶನ್ ನೋಡಿ. ಇಫ್ ಎ ಈಸ್ ಈಕ್ವಲ್ಸ್ ಟು ಎಕ್ಸ್ ಬಿಲಾಂಗ್ಸ್ ಟು ಎನ್ ವೆರ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ಅಂತ ಹೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ವೆರ್ ಎಕ್ಸ್ ಬಿಲಾಂಗ್ಸ್ ಟು ಝಡ್. ಅದಾದಮೇಲೆ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ದ ನಂಬರ್ ಆಫ್ ಆನ್ ಟು ಫಂಕ್ಷನ್ ಕೇಳಿದ್ದು. ನಂಬರ್ ಆಫ್ ಆನ್ ಟು ಫಂಕ್ಷನ್ ಇದೆಲ್ಲ ಪ್ರೀವಿಯಸ್ ಇಯರಲ್ಲಿ ಕೇಳಿರೋ ಕ್ವಶನ್ಸು. 2016, 18, 19, 22 ಅಲ್ಲೆಲ್ಲ ಕೇಳಿರೋ ಕ್ವಶನ್ಸು. ಕ್ವಶನ್ ಏನು ಕೇಳಿದ್ದು? ಆನ್ ಟು. ಬಟ್ ಇಲ್ಲಿ ನೋಡಿ, ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ಅಂದರೆ ಎಷ್ಟು ಎಲಿಮೆಂಟ್ಸ್ಗಳು ಬರುತ್ತೆ? ಯಾವುದು? ಬಿಲಾಂಗ್ಸ್ ಟು ಎನ್ ನ್ಯಾಚುರಲ್ ನಂಬರಲ್ಲಿ 1 2 3 4 5. ಅಂದರೆ ಇವಾಗ ಎ ಎಷ್ಟಾಯಿತು? 5 ಆಯಿತು.
ಎ ಟು ಬಿ ಅಲ್ವಾ 5 ಟು ಬಿ ಎಷ್ಟಾಗುತ್ತೆ ಇಲ್ಲಿ ನೋಡಿ x² - 5x + c ನಿಮಗೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದಾಗ ಎಷ್ಟು ಎಲಿಮೆಂಟ್ ಸಿಗುತ್ತೆ ನಿಮಗೆ 2 ಎಲಿಮೆಂಟ್ ಸಿಗುತ್ತೆ ಇದು ನಿಮ್ಗೆ ಗೊತ್ತಿದೆಯಲ್ಲ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡೋದು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದಾಗ ನಮಗೆ 2 ಎಲಿಮೆಂಟ್ಸ್ಗಳು ಸಿಗುತ್ತೆ ಅದು ಯಾವುದೇ ಆಗಿರಲಿ ಎಲಿಮೆಂಟ್ 3 ಮತ್ತು 2 ಆಗಿರುತ್ತೆ ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು 2 ನಿಮಗೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಲಿಕ್ಕೆ ಗೊತ್ತಿದೆಯಲ್ಲ 2 ಅಂದರೆ ಅವ್ರು ಕ್ವಶನ್ ಕೇಳಿದ್ದು ಆನ್ ಟು ಫಂಕ್ಷನ್ ಟೋಟಲ್ ಆನ್ ಟು ಫಂಕ್ಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನಂತ ಹೇಳಿದೆ ನಾನು ಟೋಟಲ್ ಆನ್ ಟು ಫಂಕ್ಷನಿಗೆ ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಟೋಟಲ್ ಆನ್ ಟು ಫಂಕ್ಷನಿಗೆ ಫಾರ್ಮುಲಾ ಏನಂತ ಕೇಳಿದರೆ ಇದು -1 to the power of n - 1 to the power of n - r into NCR into r to the power of m ಯಾವಾಗ ವೆನ್ m ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು n ಇವಾಗ ಇಲ್ಲೂ ನೋಡಿ ಎಮ್ ಇದು ನಿಮ್ಗೆ ಗೊತ್ತಾಗುತ್ತೆ ಇದು ಸರ್ ಇದು ಎಮ್ ಇಸ್ ಗ್ರೇಟರ್ ದೆನ್ ಎನ್ ಹೌದು ಬಟ್ ಇಲ್ಲೊಂದು ಕೊಟ್ಟಿದ್ದೇನೆ ವೆನ್ ಎನ್ ಈಸ್ ಈಕ್ವಲ್ಸ್ ಟು 2 ಬಂದರೆ ಎನ್ ಡಿರೆಕ್ಟ್ಲಿ 2 ಬಂದರೆ ಫಾರ್ಮುಲಾ ಇದನ್ನು ಹಾಕಿ ಇಲ್ಲಿ ನೋಡಿ ಇಲ್ಲಿ ಎನ್ ವ್ಯಾಲ್ಯೂ ನೋಡಿ 2 ಬಂದಿಲ್ವ ನಮಗೆ ಇದು ಎನ್ ವ್ಯಾಲ್ಯೂ ಇದು ಎಮ್ ಇದು ಎನ್ 2 ಬಂದಿಲ್ವಾ ಡಿರೆಕ್ಟ್ಲಿ ಫಾರ್ಮುಲಾ ಏನು ಹೇಳಿ 2 to the power of m - 2 2 to the power of m ಅಂದರೆ ಎಷ್ಟು ಅಂತ ಹೇಳಿದೆ ನಾನು 5 - 2 2 to the power of 5 - 2 2 to the power of 5 ಅಂದರೆ ಎಷ್ಟಾಗುತ್ತೆ 32 32 - 2 that is 30 that's all so answer is B ಓಕೆ ಸೊ ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ನೀವು ಮಾಡೋದಾದರೆ ಇದನ್ನೊಂದು ಮಾಡಿಬಿಡಿ ಇಫ್ ಸೆಟ್ ಎಕ್ಸ್ ಆಸ್ 7 ಎಲಿಮೆಂಟ್ಸ್ ಆ್ಯಂಡ್ ಸೆಟ್ ವೈ ಆಸ್ ಇದು 2022 ಅಲ್ಲಿ ಕೇಳಿರೋ ಕ್ವಶನ್ 8 ಎಲಿಮೆಂಟ್ಸ್ ದೆನ್ ದ ನಂಬರ್ ಆಫ್ ಬೈಜೆಕ್ಟಿವ್ ಫ್ರಮ್ ಎಕ್ಸ್ ಟು ವೈ ಇಲ್ಲಿ ನೋಡಿ ಬೈಜೆಕ್ಷನ್ಸ್ ಕೊಟ್ಟಿದ್ದೇನೆ ನಾವು ಟೋಟಲ್ ನಂಬರ್ ಆಫ್ ಬೈಜೆಕ್ಷನ್ಸ್ ನೀವು ಯಾವ್ದು ಯೂಸ್ ಮಾಡ್ಬೇಕು ನಿಮ್ಗೆ ಬಿಟ್ಟು ಓಕೆ ಈಗ 7 ಎಲಿಮೆಂಟ್ಸ್ ಮತ್ತು 8 ಎಲಿಮೆಂಟ್ಸ್ ಅಂತ ಹೇಳಿದ್ದಾರೆ ನೀವು ಇದನ್ನು ಮಾಡೋದೇ ಬೇಡ ಯಾಕೆ ಹೇಳಿ ಯಾವಾಗ ಈಗ ಟೋಟಲ್ ಬೈಜೆಕ್ಷನ್ಸ್ ಫೈಂಡ್ ಔಟ್ ಮಾಡುವಾಗ ಎಮ್ ಈಸ್ ಈಕ್ವಸ್ ಟು ಎನ್ ಆದರೆ ಎನ್ ಫ್ಯಾಕ್ಟೋರಿಯಲ್ ಫಾರ್ಮುಲಾ ಇದರಲ್ಲಿ ಎಮ್ ಯಾವುದು ಇದು 7 ಎಲಿಮೆಂಟ್ಸ್ ಎಮ್ ಈಸ್ ಈಕ್ವಸ್ ಟು 7 ಎನ್ ಈಸ್ ಈಕ್ವಸ್ ಟು 8 ಅಲ್ವಾ ಸೊ ಈಗ ಎಮ್ ಈಸ್ ಈಕ್ವಲ್ಸ್ ಟು ಎನ್ ಆದರೆ ಫಾರ್ಮುಲಾ ಏನು ಹೇಳಿ ಎನ್ ಫ್ಯಾಕ್ಟೋರಿಯಲ್ ಅಲ್ವಾ ಇಲ್ಲಿದೆ ನೋಡಿ ಎನ್ ಫ್ಯಾಕ್ಟೋರಿಯಲ್ ಅದರ್ವೈಸ್ ಏನು ಎಮ್ ಈಸ್ ನಾಟ್ ಈಕ್ವಸ್ ಟು ಎನ್ ಅದರ ಆನ್ಸರ್ ಏನು ಹೇಳಿ ಡೈರೆಕ್ಟ್ಲಿ 0 ಅಲ್ವಾ ಸೊ ಆನ್ಸರ್ ಈಸ್ 0 ದಟ್ಸ್ ಇಟ್ ಇದು ಕೌಂಟಿಂಗ್ ಫಂಕ್ಷನ್ಸ್ ಇದು ಪಕ್ಕ ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತಾರೆ ಓಕೆ ರಿಫ್ಲೆಕ್ಸಿವ್ ರಿಲೇಷನ್ಸು ಫಂಕ್ಷನ್ಸು ಯಾವುದ್ರಲ್ಲ ಒಂದು ಕ್ವಶನ್ ಗ್ಯಾರಂಟಿ ಕೇಳ್ತಾರೆ ಅದು ಬಿಟ್ಟರೆ ಡೊಮೈನ್ ಆ್ಯಂಡ್ ರೇಂಜಲ್ಲಿ ಗ್ಯಾರಂಟಿ ಒಂದು ಕ್ವಶನ್ ಕೇಳ್ತಾರೆ ಇದ್ರ ರಿಲೇಟೆಡ್ ಶಾರ್ಟ್ಕಟ್ ಟ್ರಿಕ್ಸನ್ನು ನಮ್ಮದು ಏನು ಕ್ರ್ಯಾಶ್ ಕೋರ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಸರಿನಾ ಅಂದರೆ ಅಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ ಯಾರಿಗಾದರೂ ಏಕಲವ್ಯ KCET ಕ್ರ್ಯಾಶ್ ಕೋರ್ಸಿಗೆ ಓನ್ಲಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಇದಕ್ಕೆ ಇದು 999 ರೂಪೀಸ್ ಈ ನಂಬರ್ಗೆ ಮೆಸೇಜ್ ಹಾಕಿ ಇಲ್ಲ ಸರ್ ನನಗೆ KCET ಪ್ರಿಪರೇಷನಿಂದ ನಿಮ್ಮ ಜಾಬ್ವರೆಗೂ ನನಗೆ ಜಾಬ್ ಸಿಗೋವರೆಗೂ ನಿಮ್ಗೆ ಗೈಡೆನ್ಸ್ ಬೇಕು ಅಂತಿದ್ರೆ ಅದಕ್ಕೂ ಈ ನಂಬರ್ಗೆ ಮೆಸೇಜ್ ಹಾಕಿ ಅದ್ರ ರೇಟ್ ಜಾಸ್ತಿ ಇರುತ್ತೆ ಎಷ್ಟು ಅಂತ ನಾನು ನಿಮ್ಗೆ ಹೇಳ್ತೇನೆ ಸರಿನಾ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ ಇದೇ ರೀತಿ ಸೀರೀಸ್ಗಳು ಬರ್ತಾ ಇರುತ್ತೆ ಬಟ್ ನಿಮ್ಗೆ ಕಂಪ್ಲೀಟಾಗಿ ಎಲ್ಲದರದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಬೇಕು ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಕು ಅಂದರೆ ಈ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿರುವಂಥ ಎಲ್ಲ ಶಾರ್ಟ್ಕಟ್ ಟ್ರಿಕ್ಸ್ ಬೇಕು ಹಾಗೆ ಬೇರೆ ಬೇರೆ ಚಾಪ್ಟರ್ ಮ್ಯಾಥ್ಸಿನ ಬೇರೆ ಬೇರೆ ಚಾಪ್ಟರ್ಸಲ್ಲಿರುವ ಎಲ್ಲ ಶಾರ್ಟ್ಕಟ್ ಟ್ರಿಕ್ಸ್ ಬೇಕು ಅಂತಿದ್ರೆ ಈ ಕೋರ್ಸಿಗೆ ಜಾಯ್ನ್ ಆಗಿ ಸರಿನಾ ಓಕೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಂಟಿಲ್ ದ್ಯಾಟ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸ್ಟೂಡೆಂಟ್ಸ್